ಕೃಷಿ ಇಲಾಖೆ ಮತ್ತು ಇಫ್ಕೋ ಸಂಸ್ಥೆಯಿಂದ ಇವತ್ತು ಅವರ ಸಹಯೋಗದಲ್ಲಿ ಕೊಪ್ಪಟ್ಟಕೊಪ್ಪ ಗ್ರಾಮದಲ್ಲಿ ಇವತ್ತು ಪ್ರಾತ್ಯಕ್ಷಿಕವಾಗಿ ಡ್ರೋನ್ ಮುಖಾಂತರ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ DAP ರೈತರಿಗೆ ತಿಳಿಸಲಿಕ್ಕೆ ಇವತ್ತು ಆಗಮಿಸಿದಾರಲ್ಲ ಅವರಿಗೆ ಮೊದಲು ಧನ್ಯವಾದಗಳನ್ನು ಹೇಳ್ತಾ, ಮುಖ್ಯವಾಗಿ ಇವತ್ತು ನಾವು ರೈತರಿಗೆ ಒಂದು ಸಂದೇಶವನ್ನು ಕೊಡಲಿಕ್ಕೆ ನಾವು ಇಷ್ಟಪಡ್ತೀವಿ. ಏನು ನಾವು ಹರಳು ಮುಖಾಂತರ ಈಗೇನು ನಾವು ಚೀಲಗಂಟ್ಲೆ ಗೊಬ್ಬರ ತೊಗೊಂಬಂದು ಏನು ನಾವು ನಮ್ಮ ಕೃಷಿ ಬೆಳೆಗಳಿಗೆ ಹಾಕ್ತೇವೆ, ಅದೇ ಥರವಾಗಿ ಈಗ ವಿಜ್ಞಾನ ಮುಂದುವರೆದೈತಿ. ವೈಜ್ಞಾನಿಕವಾಗಿ ಈಗ ಡ್ರೋನ್ ಮುಖಾಂತರ ಮತ್ತು ಕ್ಯಾನ್ ಮುಖಾಂತರ ಸ್ಪ್ರೇ ಮಾಡೋದನ್ನು ಯಾವ ರೀತಿ ಏನೇನು ಮಾಡಬೇಕು ಅಂತ ಎಲ್ಲ ಗೊಬ್ಬರಗಳನ್ನು ಎಲ್ಲ ಔಷಧಿಗಳನ್ನು ಈ ಎಲೆಗಳ ಮುಖಾಂತರ ಕೊಡಲಿಕ್ಕೆ ಈಗ ಸರ್ಕಾರ ಮತ್ತು ಎಲ್ಲ ಕಂಪನಿಗಳು ಮುಂದುವರೆದು ಬಂದವು. ಏನು ಹಿಂದೆ ನಾವು ಈ ಗೊಬ್ಬರ ಬಳಕೆ ಪ್ರಥಮವಾಗಿ ಪ್ರಾರಂಭ ಮಾಡಿದಾಗ ಏನು ಪರಿಸ್ಥಿತಿ ಇತ್ತು, ನಾವು ಹೆಚ್ಚು ಇಳುವರಿ ಪಡಿಬೇಕು ಅಂತ ಹೇಳಿ ಈ ರಸಗೊಬ್ಬರ ನಾವು ಯೂಸ್ ಮಾಡಕಂತೀವಿ. ಅದೇ ಥರನಾಗಿ ಇವತ್ತು ನಮ್ಮ ಮಣ್ಣನ್ನು ನಮ್ಮ ಭೂಮಿಯನ್ನು ಆರೋಗ್ಯವಾಗಿ ಇಟ್ಕೋಬೇಕು ಅನ್ನೋಂಥ ದೃಷ್ಟಿಯೊಳಗೆ ನಾವು ಎಲೆಗಳ ಮುಖಾಂತರ ಗೊಬ್ಬರ ಕೊಡೋದು ಭಾಳ ಅವಶ್ಯಕತೆ ಐತಿ. ನಾವು ಭೂಮಿಗೆ ಗೊಬ್ಬರ ಕೊಟ್ಟು ಆ ಭೂಮಿಯನ್ನು ಹಾಳು ಮಾಡಿ ಮುಂದನ್ನು ಬರೋಂಥ ಬೆಳೆಗಳಿಗೆ ನಾವು ಅದಕ್ಕೂ ಹೊಂದಾಣಿಕೆ ಆಗ್ಲಿದ್ದಂಗೆ ಇವತ್ತು ಬಹಳಷ್ಟು ಜನರು ಯಾರು ಕೂಡ ಮಣ್ಣು ಪರೀಕ್ಷೆ ಮಾಡ್ತಾ ಇಲ್ಲ. ಮಣ್ಣು ಪರೀಕ್ಷೆ ಮಾಡಿಸಿ ಅದಕ್ಕೆ ಯಾವ್ಯಾವ ಪೋಷಕಾಂಶಗಳು ಬೇಕು ಅನ್ನೋಂಥದನ್ನ ಅಷ್ಟೇ ಬಳಕೆ ಮಾಡ್ಕೊಂಡಿದ್ರು ಮಾತ್ರ ನಮ್ಮ ಭೂಮಿಯನ್ನು ಆರೋಗ್ಯವಾಗಿಟ್ಕೊಂಡು ನಮ್ಮ ಬೆಳೆಗಳನ್ನು ತಗೋಬಹುದು. ಇವತ್ತು ಬಾಜು ಹೊಲ್ದವ ಒಂದು ಚೀಲ ತೊಗೊಂಬಂದು ಹಾಕ್ಯಾನ ಅಂತೇಳಿ ಅವನಕ್ಕಿಂತ ಹೆಚ್ಚಿಗೆ ಬೆಳಿಬೇಕು ಅಂತೇಳಿ ನಾವು 2 ಚೀಲ ತೊಗೊಂಬಂದು ಹಾಕಿ ನಮ್ಮ ಭೂಮಿಯನ್ನು ಹಾಳು ಮಾಡ್ಕೊಂಡು ಬೆಳೆ ಬೆಳೆಯುವಂಥ ಒಂದು ಪ್ರಕ್ರಿಯೆ ಈಗ ಎಲ್ಲರಲ್ಲೂ ಐತಿ. ಈಗ ಕೇಂದ್ರ ಸರ್ಕಾರನೂ ಕೂಡ ಕೃಷಿ ಬೆಳೆಗಳಿಗೆ ಅನುಗುಣವಾಗಿ ಎಷ್ಟು ಬೇಕೋ ಅಷ್ಟು ಗೊಬ್ಬರನ ಸಪ್ಲೈ ಮಾಡ್ತಾ ಇದೆ. ಅದಕ್ಕೆ ನಾವು ನಮ್ಮ ರೈತರು ಹೆಚ್ಚಿಗೆ ಗೊಬ್ಬರ ಯೂಸ್ ಮಾಡ್ಕೊಂಡಾಗ ಅದು ಗೊಬ್ಬರದ ಕೊರತೆ ಈಗ ಆಲ್ಮೋಸ್ಟ್ ಆಲ್ ಎಲ್ಲ ಕಡೆನೂ ಈಗ ಪ್ರಾರಂಭ ಆಗೈತಿ. ಅದಕ್ಕೆ ಇನ್ನು ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ಈ ರಾಸಾಯನಿಕನ ಭೂಮಿಗೆ ಕೊಡದೇನೆ ಇಂಥ ಸ್ಪ್ರೇ ಮುಖಾಂತರ ಅಲ್ಪ ಸ್ವಲ್ಪ ನಾವು ಈ ದುಡ್ಡಿನ ಖರ್ಚನ್ನು ಕಡಿಮೆ ಮಾಡ್ಕೊಂಡು ಇಂಥ ಒಂದು ಪ್ರಕ್ರಿಯೆಯನ್ನು ಬಳಕೆ ಮಾಡ್ಕೊಂಡಾಗ ಮಾತ್ರ ಅದು ನಮ್ಮ ಕೃಷಿಯಲ್ಲಿ ನಾವು ಆರ್ಥಿಕವಾಗಿ ನಾವು ಮುಂದೆ ಬರ್ಲಿಕ್ಕೆ ಸಾಧ್ಯತೆ ಐತಿ. ಇದು ಮುಂದಿನ ಒಂದು 4-5 ವರ್ಷ ಇನ್ನೇನು ಭಾಳ ದಿವಸ ಅಲ್ಲ ಅನಿವಾರ್ಯತೆ ಆಕೈತಿ. ಅದಕ್ಕೆ ನಮ್ಮ ರೈತರು ಈಗ ಅದಕ್ಕೆ ಎಚ್ಚೆತ್ಕೊಂಡು ಈಗಲಿಂದನೇ ಅದಕ್ಕೆ ಒಂದು ಹೊಂದಾಣಿಕೆ ಆಗಬೇಕು ಅನ್ನೋಂಥ ಒಂದು ಸಂದೇಶವನ್ನು ನಾನು ಇವತ್ತು ಎಲ್ಲರ ಮುಖಾಂತರ ಕೊಡ್ತಾ ಇದ್ದೀನಿ. ಈ ಒಂದು ಪ್ರಕ್ರಿಯೆ ಮಾಡಲಿಕ್ಕೆ ಕೃಷಿ ಇಲಾಖೆ ಮತ್ತು ಇಫ್ಕೋ ಕಂಪ್ನಿಯವರು ಬಂದಾರಲ್ಲ, ಈಗಲೇ ಮುಂಜಾಗ್ರತೆಯಾಗಿ ಅದಕ್ಕೆ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ನಾನು 4 ಮಾತಿಗೆ ಪೂರ್ಣ.